ಇನ್ನು ಬಳೆ ಶಾಸ್ತ್ರದಲ್ಲಿ ಎಲ್ಲ ಮುತ್ತೈದೆಯರು ಬಂದು ಬಳೆ ತೊಡ್ಕೊಳ್ತಾರೆ. ಇವಾಗಿಂದ ಮದುವೆ ಹೆಣ್ಣು ಬಳೆ ಹಾಕಬೇಕು, ಬಳೆ ಸೌಂಡು ಗಂಡನಿಗೆ ಊಟ ಬಡಿಸ್ಬೇಕಾದ್ರೆ ಕೇಳಬೇಕು ಅನ್ನೋದು ಅವತ್ತಿನ ಕಾಲದ ಸಂಪ್ರದಾಯ ಆಗಿತ್ತು. ಸೊ ಕೈ ತುಂಬ ಬಳೆ ಇದ್ದಾಗ ಲಕ್ಷ್ಮೀ ಸ್ವರೂಪೇ ಹೆಣ್ಣು ಅಂತಲೇ ಕೈ ತುಂಬ ಬಳೆ ಹಾಕೋದು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ. ಇವತ್ತಿನ ಕಾಲದಲ್ಲಿ ಫ್ಯಾಷನ್ ಅಂತ ಬಳೆ ಹಾಕೊಳ್ಳಲ್ಲ. ಬಟ್ ಅಂದಿನ ಕಾಲದಲ್ಲಿ ಏನೆಲ್ಲ ಮಾಡಿದರು, ಕೈ ತುಂಬ ಬಳೆ ಹಾಕಿದಾಗ ಆ ಲಕ್ಷಣ ಕಳೆನೇ ಬೇರೆ ಥರ ಇರ್ತಾಯಿತ್ತು. ಇವತ್ತಿನ ಕಾಲದಲ್ಲಿ ಸಿಂಗಲ್ ಹಾಕೋತಾರೆ, ಮ್ಯಾಚಿಂಗ್ ಎಲ್ಲ ಹಾಕೋತಾರೆ. ಸೊ ಹೆಣ್ಮಕ್ಳಿಗೆ ಕರಿ ಬಳೆ ಹಾಕಿದರೆ ದೃಷ್ಟಿ ಆಗಬಾರ್ದು, ಕೈ ತುಂಬ ಇದ್ದಾಗ ಲಕ್ಷಣ ಜಾಸ್ತಿ ಇರುತ್ತೆ. ಆಗ ಬಳೆ ಅಂದರೆ ಹೆಂಡತಿ ಒಳಗಡೆಯಿಂದ ಏನೋ ತೊಗೊಬರ್ತಾ ಇರಬೇಕಾದ್ರೆ ಗಂಡ ಆಲಿಸ್ತಾ ಇರ್ತಾರೆ, ನನ್ನ ಹೆಂಡತಿ ಏನೋ ತೊಗೊಬರ್ತಿದ್ದಾರೆ ಅನ್ನೋದು ಒಂದು ಸಂಪ್ರದಾಯದ ಮಾತಂತಲೇ ಹೇಳ್ಬೋದು. ಸೊ ಇವತ್ತಿಗೂ ಅದು ರೂಢಿಯಲ್ಲಿದೆ. ಮದುವೆ ಏನೇ ಗ್ರ್ಯಾಂಡಾಗಿ ಮಾಡಿದ್ರು ಈ ಶಾಸ್ತ್ರಗಳನ್ನ ಮಾಡಲೇಬೇಕು ಅಂತ ಹೇಳಿ ನಮ್ಮ ಸೈಡಲ್ಲಿ ಕಪ್ಪು ಬಳೆನ ಚೌಟ್ರಿಲೇ ಹಾಕಿಸ್ತಾರೆ. ಸೊ ಇಲ್ಲಿ 3 ಜನ ಫುಲ್ಲು ಡಿಸ್ಕಸ್ಸಲ್ಲಿದ್ದರು. ನಾವು ವಿಡಿಯೋ ಮಾಡ್ತಿರೋದು ಅರಿವೇ ಇಲ್ಲ. ಬಟ್ ಅವರು ತುಂಬ ಡೀಪಾಗಿ ಡಿಸ್ಕಸ್ ಮಾಡಿರೋದ್ರಿಂದ ನಾನು ಅದು ಸೌಂಡನ್ನ ಸ್ವಲ್ಪ ಮ್ಯೂಟ್ ಮಾಡಿದೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಆ ಸೌಂಡಲ್ಲಿ ಏನಾದರೂ ತೀರಾ ಪರ್ಸ್ನಲ್ ಮಾತಾಡಿದ್ರೆ ಪರ್ಸ್ನಲ್ ಯಾರಿಗೂ ಹರ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ಅದು ಮುಗಿದ್ಮೇಲೆ ನಮ್ಮ ಕಡೆ ಇದನ್ನು ದೊಡ್ಡಾಸೆ ಅಂತ ಹೇಳ್ತಾರೆ, ದೊಡ್ಡಾಸೆ ಬರೆಯೋದು ಅಂತ ಹೇಳ್ತಾರೆ. ಹಕ್ಕಿಲಿ ಕೆಲವೊಬ್ಬರು ಕಲರ್ ನುಚ್ಚಲ್ಲಿ ಬರೀತಾರೆ, ನಾವು ಹಕ್ಕಿಲಿ ಬರಿತಾ ಇದ್ದೀವಿ. ಕಪ್ಪು ನೆಲಕ್ಕೆ ಬಿಳಿ ಅಕ್ಕಿ ಮೇಲೆ ಬರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಫೈನಲ್ಲಾಗಿ ಅಮ್ಮನ ಮನೇಲಿ ಹಾಕೋ ಅಂಥದ್ದು ದೊಡ್ಡಾಸೆ ಅಂತ ಹೇಳ್ತಾರೆ. ಇದಕ್ಕೆ ಆಸೆ ಹಾಕಿದ್ಮೇಲೆ ಬೆಳಗ್ಗೆಗೆ ದಾರೆಗೆ ಹೆಣ್ಣೋಗೋದು. ಸೊ ಇದನ್ನೆಲ್ಲ ಸೇರಿಕೊಂಡು ಎಲ್ಲರೂ ಖುಷಿಯಾಗಿ ಬರಿತಾ ಇದ್ದೀವಿ. ಆ ಖುಷಿ ಅಂತೂ ತುಂಬ ಚೆನ್ನಾಗಿತ್ತು. ಮಾತುಗಳು ಕತೆಗಳು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತಮಾಷೆ ಆಗಲಿ, ರೇಗ್ಸೋದಾಗಲಿ, ಆಮೇಲೆ ಸೋಬಾನ ಪದ ಆಡೋದಾಗಲಿ. ಅಲ್ಲಿ ಸೆಕೆ ಇದ್ದಿದ್ದರಿಂದ ಫ್ಯಾನ್ ಸೌಂಡೇ ಬರೀ ಗೊಯ್ ಅಂತ ಫ್ಯಾನ್ ಸೌಂಡೇ ಬಂದಿದೆ ನಮ್ಮ ಮಾತು ಸೌಂಡ್ಗಿಂತ. ಸೊ ಅದು ಇರಿಟೇಟ್ ಆಗಬಾರ್ದು ಅಂದ್ಬಿಟ್ಟು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಕೂತಿದ್ದ ಕಡೆ ಯಾಕೆ ಹೇಳ್ಬೇಕು ನನಗೆ? ಪ್ರಿಯಾ ಟೈಮ್ ಆಗಿದ್ದರಿಂದ ಫುಲ್ ಹಸೆದು ಪಿಕ್ಚರ್ ತೊಗೊಳ್ಳೋದೇ ಮರ್ತುಬಿಟ್ಟಿದ್ದಾರೆ. ಸೊ ಹಸೆ ಆದ ತಕ್ಷಣವೇ ಅದ್ರ ಮೇಲೆ ಹಸೆ ಮಣೆ ಇಟ್ಟು ಗುಂಡ್ಕಲ್ಲು ಮಧ್ಯಕ್ಕಿಟ್ಟು ಮದುವೆ ಆಗೋ ತನಕ ಗುಂಡ್ಕಲ್ಲನ್ನ ಗಂಡ ಅಂತ ಹೇಳಿ ಪಕ್ಕಕ್ಕೆ ಇಡಿಸ್ತಾರೆ. ಎಲ್ಲ ಶಾಸ್ತ್ರಗಳಿಗೂ ಶಾಸ್ತ್ರ ಸಂಪ್ರದಾಯನ ಇವಾಗಲೂ ಇಷ್ಟೆಲ್ಲ ಮಟ್ಟಿಗೆ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ಹಸೆ ಮಣೆಗೆಲ್ಲ ಪೂಜೆ ಮಾಡಿ ಹೆಣ್ಣು ಕೂರಿಸಿ ಮತ್ತು ಅಕ್ಕಿ ಎಲ್ಲ ಹಾಕಲಿಕ್ಕೆ ಮತ್ತು ಕಾಲುಂಗುರ ಹಾಕ್ತಾರೆ ಸೋದ್ರ ಮಾವ. ಇದನ್ನೆಲ್ಲ ಮಾಡೋದಕ್ಕೆ ಫಸ್ಟಿಗೆ ಪೂಜೆನ ಮಾಡಬೇಕು. ಪೂಜೆ ಮಾಡಿ ಆದಮೇಲೆ ಹೆಣ್ಣು ಬಂದು ಕೂತ್ಕೊಳ್ಳೋ ಅಂಥದ್ದು. ಸೊ ನಾವು ಬೇಗ ಮಾಡ್ತಾಯಿದ್ದೀವಿ. ಯಾಕೆಂದರೆ ಆಲ್ರೆಡಿ ಟೈಮ್ ಆಗಿತ್ತು. ನನಗಂತೂ ಫೀವರ್ ಅಂತೂ ಜಾಸ್ತಿ ಆಗೋಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಮದುವೆ ಟೈಮಲ್ಲಿ ನನಗೆ ಸ್ವಲ್ಪ ಹೆಲ್ತ್ ಕಂಡೀಷನ್ನೇ ಸರಿ ಇರಲಿಲ್ಲ. ಬೇಗ ಮುಗಿದ್ರೆ ಸಾಕು ಅನ್ನೋಂಗಾಗಿತ್ತು. ಆಲ್ರೆಡಿ 3 ಗಂಟೆ ನಾವು ಬೆಳಗ್ಗೆ ಮತ್ತೆ ರೆಡಿಯಾಗಿ ಬರಬೇಕು ದಾರೆಗೆ. ಸೊ ಅದರಿಂದ ಮಾಡ್ತಾಯಿದ್ದೀವಿ. ಇದಾದ ತಕ್ಷಣವೇ ನೋಡಿ ಸೋದ್ರ ಮಾವ ಬಂದು ಕಾಲಿಗೆ ಕಾಲ್ ರಿಂಗ್ ಹಾಕ್ತಾ ಇದ್ದಾರೆ. ಸೋದರತ್ತೆ ಅಥವಾ ಸೋದ್ರ ಮಾವ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹಾಕಿದ್ರೆ ನಡೀತಿತ್ತೆ. ಸೊ ಇಲ್ಲಿ ಸೋದ್ರ ಮಾವ ಹಾಕ್ತಾ ಇದ್ದಾರೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಅದು. ಆ ಕ್ಷಣಗಳು ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಬೆಳಗ್ಗೆ ಸರಿನೂ ಕೂಡ ಹಾಕಿಸ್ತಾರೆ ಇನ್ನೊಂದು ಕಾಲ್ ರಿಂಗ್ನ. ಸೊ ಇವಾಗ ಸದ್ಯಕ್ಕೆ ಸೋದ್ರ ಮಾವ ಹಾಕಬೇಕು. ನಮ್ಮ ಕಡೆ ಸಂಪ್ರದಾಯ ಅದು. ಚೆನ್ನಾಗಿರುತ್ತೆ ಅದೆಲ್ಲ ನೋಡ್ತಾ ಇದ್ದರೆ. ಸಂಪ್ರದಾಯಗಳು ಇಲ್ಲಿಗೂ ಉಳಿದಿದೆಯಲ್ಲ ಖುಷಿ. ನನ್ನ ಮುಖ ಅಂತೂ ಫುಲ್ಲು ಡಲ್ಲಾಗಿದೆ. ಎಷ್ಟೊತ್ತಿಗೆ ಶಾಸ್ತ್ರಗಳು ಮುಗಿತಿದೆ ಅಂತ ನೋಡ್ತಾ ಇದ್ನೇನೋ ಮೇ ಬಿ. ನೋಡಿ ಎಷ್ಟು ಡಲ್ಲಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಬೆಳಗ್ಗೆಗೆ ದಾರೆಗೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿ 2 ಕಾಲಿಗೂ ಕಾಲುಂಗುರ ಹಾಕ್ತಾ ಇದ್ದಾರೆ. ನಾನು ಸ್ವಲ್ಪ ನನ್ನ ಮುಖ ಎಲ್ಲ ನೋಡಿಕೊಂಡು ಅದ್ರ ಜೊತೆಗೆ ಶಾಸ್ತ್ರನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. 2 ಕಾಲಿಗೂ ಕಾಲ್ ರಿಂಗ್ ಹಾಕಾಯಿತು. ಸೊ ಇಲ್ಲಿಂದ ಮುತ್ತೈದೇನೆ ಬಳೆ ಫಸ್ಟ್ ಆಯಿತು, ಕಾಲ್ ರಿಂಗ್ ಸೆಕೆಂಡ್ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿಗೆ ಶಾಸ್ತ್ರಗಳೆಲ್ಲ ಮುಗಿತಾ ಬಂದಿದೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೆಳಗ್ಗೆ ದಾರೆ ವಿಡಿಯೋ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ.